ಹಿರೇಳದಲ್ಲಿ ಎಗ್ಗಿಲ್ಲದೆ ನಡೀತಾ ಇದೆ ಮರಳು ದಂಧೆ. ಅಕ್ರಮ ಮರಳು ಅಡ್ಡೆಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಹಿರೇಸಿಂದೋಗಿ ಹಳ್ಳದಲ್ಲಿ ಬೋಟ್ ಅನ್ನ ಕಿತ್ತು ಹಾಕಿದ್ದಾರೆ ಅಧಿಕಾರಿಗಳು. ಅಕ್ರಮವಾಗಿ ಮರಳು ಅಡ್ಡೆಗಳ ಏನ್ ನಡೆಸ್ತಾ ಇದ್ರು ಅವುಗಳ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದು ಬೋಟ್ ಕಿತ್ತು ಹಾಕಿದ್ದಾರೆ. ಗಣಿ ಭೂವಿಜ್ಞಾನ ಅಧಿಕಾರಿಗಳಿಂದ ಏಕಾಏಕಿ ದಾಳಿ ನಡೆಸಲಾಯಿತು. ಕಂದಾಯ ಇಲಾಖೆ ಅಧಿಕಾರಿಗಳು ಸೇರಿ ಒಟ್ಟು ಜಂಟಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಜೆಸಿಬಿ ಮೂಲಕ ಬೋಟ್ ಅನ್ನ ಕಿತ್ತು ಹಾಕಲಾಗಿದೆ. ಅಧಿಕಾರಿಗಳಿಂದ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಬೋಟ್ ಮುರಿದು ಹಾಕುವುದನ್ನ ಕಂಡು ದಂಧೆಕೋರ ಓಡೋಡ್ ಬಂದಿದ್ದಾರೆ. ಮಹೇಶ್ ಕುಕನೂರ 50ಕ್ಕೂ ಹೆಚ್ಚು ಬೋಟ್ ಅಳವಡಿಸಿರುವಂತಹ ದಂಧೆಕೋರರು. ಒಂದು ಬೋಟ್ ಅಳವಡಿಕೆಗೆ ಸುಮಾರು 3 ಲಕ್ಷ ಖರ್ಚಾಗತ್ತೆ. ಆದರೆ ಅಕ್ರಮವಾಗಿ ಮರಳು ದಂಧೆ ನಡೆಸ್ತಾ ಇರುವಂತಹ ಕಾರಣಕ್ಕಾಗಿ ಗಣಿ ಭೂವಿಜ್ಞಾನ ಅಧಿಕಾರಿಗಳು ಹಾಗೆ ಕಂದಾಯ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಜೆಸಿಬಿ ಮೂಲಕ ರೀತಿಯಾಗಿ ಬೋಟ್ ಅನ್ನ ತೆರವು ಮಾಡಿದ್ದಾರೆ. ಬೋಟ್ ತೆರವು ಮಾಡ್ತಾ ಇದ್ದಂತೆ ಅಕ್ರಮವಾಗಿ ದಂಧೆ ನಡೆಸ್ತಾ ಇದ್ದಂತಹ ಮಹೇಶ್ ಕುಕನೂರ ಅವರು ಓಡೋಡ್ ಬಂದಿದ್ದಾರೆ. 50ಕ್ಕೂ ಹೆಚ್ಚು ಬೋಟ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಆ ಬೋಟ್ಗಳನ್ನು ಅಲ್ಲಿಂದ ತೆರವು ಮಾಡಲಾಗ್ತಾ ಇದೆ ಅಧಿಕಾರಿಗಳಿಂದ. ಒಂದು ಬೋಟನ್ನು ಅಳವಡಿಕೆ ಮಾಡೋದಕ್ಕೆ ಸುಮಾರು 3 ಲಕ್ಷ ಖರ್ಚಾಗತ್ತೆ. ಆದರೆ ಇವರು ನಡೆಸ್ತಾ ಇರೋದು ಅಕ್ರಮ ಮರಳು ದಂಧೆ. ಹಾಗಾಗಿ ಅಧಿಕಾರಿಗಳು ಬೋಟನ್ನು ಕಿತ್ತಾಕಿದ್ದಾರೆ. ಕೊಪ್ಪಳ ತಾಲೂಕಿನ ಹಿರೇಸಿಂದೋಗಿ ಗ್ರಾಮದ ಬಳಿ ಇರತಕ್ಕಂಥ ಹಿರೇಳದಲ್ಲಿ ಅಕ್ರಮವಾಗಿ ಮರಳು ಗಣಿಗಾರಿಕೆ ನಡೆದ ಸಾಕಷ್ಟು ದಿನಗಳಿಂದ ಕೂಡ ಆರೋಪ ಇತ್ತು. ಈ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳು ದಾಳಿಯನ್ನು ಮಾಡಿ ಏನು ಅಕ್ರಮವಾಗಿ ಮರಳನ್ನ ಪಾಯಿಂಟ್ಗಳಿದ್ದು ಅವುಗಳ ಪಾಯಿಂಟ್ಗಳ ಮೇಲೆ ದಾಳಿ ಮಾಡಿರ್ತಕ್ಕಂಥದ್ದು ನಾನು ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತೀನಿ. ಅಂತಂದರೆ ಸಿಂದೋಗಿಯಲ್ಲಿ ಬಳಿ ಇರತಕ್ಕಂಥ ಒಂದು ಹಿರೇಳದ ಸುತ್ತಮುತ್ತಲೂ ಕೂಡ ಎಡ ಜೊತೆಗೆ ಬಲಭಾಗದಲ್ಲೂ ಕೂಡ ಏನು ಸುಮಾರು 50ಕ್ಕೂ ಹೆಚ್ಚು ಭಾಗಗಳಲ್ಲಿ ಅಕ್ರಮವಾದಂಥ ಒಂದು ಮರಳು ಗಣಿಗಾರಿಕೆಯನ್ನು ಮಾಡಲಾಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಇಂದು ಏನಂತಂದರೆ ತಾಲೂಕಾ ಸ್ಯಾಂಡ್ ಮಾನಿಟರಿಂಗ್ ಕಮಿಟಿ ಅಂತ ಒಂದು ಕಮಿಟಿಯಿಂದ ಇದೀಗ ದಾಳಿ ಮಾಡುವ ಮೂಲಕ ಏನು ಬೋಟ್ಗಳ ಮೂಲಕ ಏನು ಅಕ್ರಮವಾದ ಒಂದು ಮರಳು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅವುಗಳನ್ನ ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅವುಗಳನ್ನ ಏನು ಅವುಗಳನ್ನ ಡೆಮಾಲಿಷ್ ಮಾಡುವಂಥ ಕಾರ್ಯ ಕೂಡ ನಡೀತಾ ಇದೆ. ಏನಂತಂದ್ರೆ ಹಿರೇಹಳ್ಳ ಏನಿದೆ ಇದೊಂದು ಹೆಚ್ಚು ಸಂಪದ್ಭರಿತವಾದಂಥ ಒಂದು ಹಳ್ಳ ಅಂತ ಹೇಳ್ಬೋದು. ಯಾಕಂದ್ರೆ ಹೆಚ್ಚು ಇಲ್ಲಿ ಉತ್ತಮವಾದ ಒಂದು ಉಸು ಕೂಡ ಸಿಗ್ತದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಅಕ್ರಮವಾದಂಥ ಒಂದು ಮರಳು ಗಣಿಗಾರಿಕೆಯನ್ನು ಮಾಡ್ತಾರೆ. ಈಗ ಹಿನ್ನೆಲೆಯಲ್ಲಿ ಈ ಹಿಂದೆ ಕೂಡ ಅನೇಕ ಬಾರಿ ಇಲ್ಲಿ ದಾಳಿಗಳಾಗಿದ್ದು, ಆದರೆ ಇದೀಗ ಅಧಿಕಾರಿಗಳು ಒಂದು ದಾಳಿಯನ್ನು ಮಾಡುವ ಮೂಲಕ ಇಲ್ಲಿ ಅಂದ್ರೆ ಯಾರು ಅಕ್ರಮವಾದಂಥ ಗಣಿಗಾರಿಕೆ ಮಾಡಿದವರಿಗೆ ಚಾಟಿ ಬೀಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಭಾಗದಲ್ಲಿ ನಾನು ತೋರಿಸ್ತೀನಿ. ಇಲ್ಲಿ ಮರಳನ್ನು ಕೂಡ ತೆಗೆದು ಹಾಕಿರತಕ್ಕಂಥ ಕೂಡ ನಾವೀಗ ದೃಶ್ಯದಲ್ಲಿ ಕಾಣಬಹುದಾಗಿದೆ. ಅಂದರೆ ಹಳ್ಳದಿಂದ ನೀರನ್ನು ತೆಗೆದುಕೊಂಡು ಬಂದು ಅದರಲ್ಲಿ ಒಂದು ಫಿಲ್ಟರನ್ನು ಮಾಡುವ ಮೂಲಕ ಮರಳನ್ನು ಅಂದರೆ ಅಕ್ರಮವಾದಂಥ ಮಾರಾಟ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಏನು ಮೈನ್ಸ್ ಆ್ಯಂಡ್ ಜಿಯಾಲಜಿ ಅವರು, ಮತ್ತೊಂದು ಕಡೆ ಅರಣ್ಯ ಇಲಾಖೆಯವರು, ಪರಿಸರ ಇಲಾಖೆಯವರು, ಮತ್ತೊಂದು ಕಡೆ ಕಂದಾಯ ಇಲಾಖೆಯವರು, ಹೀಗೆ 5ಕ್ಕೂ ಹೆಚ್ಚು ಇಲಾಖೆಯವರು ಇದೀಗ ದಾಳಿ ಮಾಡುವ ಮೂಲಕ ಏನು ಅಕ್ರಮ ಗಣಿಗಾರಿಕೆಯನ್ನು ಮಾಡ್ತಾ ಇದ್ರು. ಅವರ ಒಂದು ಬೋಟ್ಗಳನ್ನು ಸೀಸ್ ಮಾಡ್ತಕ್ಕಂಥ, ಮತ್ತೊಂದು ಕಡೆ ಜೆಸಿಬಿಗಳನ್ನು ಸೀಸ್ ಮಾಡ್ತಕ್ಕಂಥ ನಾವು ನೋಡ್ಬೋದಾಗಿದೆ. ಮತ್ತೊಂದು ಭಾಗದಲ್ಲೂ ಕೂಡ ಹೆಚ್ಚು ಇಲ್ಲಿ ಒಂದು ಯಾವುದೇ ರೀತಿಯಾದ ಒಂದು ಪರವಾನಗಿಯನ್ನು ಪಡೆದೇನೆ ಹಿರೇಹಳ್ಳದಲ್ಲಿ ಒಂದು ಗಣಿಗಾರಿಕೆಯನ್ನು ಮಾಡೋ ಕಾರಣಕ್ಕಾಗಿ ಇದೀಗ ಅಧಿಕಾರಿಗಳು ದಾಳಿಯನ್ನ ಮಾಡ್ತಕ್ಕಂಥದ್ದು. ಈ ಮೂಲಕ ಏನಂತಂದ್ರೆ ಹಿರೇಹಳ್ಳದಲ್ಲಿ ಈ ಹಿಂದೆನೂ ಕೂಡ ಪೂಜ್ಯ ಗವಿಶ್ರೀಗಳು ಈ ಒಂದು ಹಿರೇಹಳ್ಳನ್ನು ಸ್ವಚ್ಛಗೊಳಿಸಿದ್ರು. ಆ ಒಂದು ರೈತರಿಗೆ ಅನುಕೂಲ ಆಗಲಿ ಅಂತ. ಆದರೆ ಯಾವುದೂ ಕೂಡ ಆಗ್ತಾ ಇಲ್ಲ. ಇಲ್ಲಿ ಅಕ್ರಮ ಅಂತ ಒಂದು ಗಣಿಗಾರಿಕೆ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಾ ಇದೆ. ಈ ಮೂಲಕ ಅಧಿಕಾರಿಗಳು ದಾಳಿ ಮಾಡುವ ಮೂಲಕ ಏನು ಅಕ್ರಮ ಮರಳು ಗಣಿಗಾರಿಕೆಗೆ ಬ್ರೇಕ್ ಹಾಕುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಿರೇಸಿಂದೋಗಿ ಗ್ರಾಮದ ಕ್ಯಾಮರಾಮನ್ ಸಮೀರ್ ಜೊತೆ ದೊಡ್ಡ ಶಲಗಾರ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.